ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಆತಂಕ ಎದುರಾಗಿದೆ. ಮತ್ತೆ ಅಂಜನಾಪುರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಳೆದ 3-4 ದಿನಗಳ ಹಿಂದಷ್ಟೇ ಚಿರತೆ ಇದೇ ರೀತಿಯಾಗಿ ಓಡಾಡಿತ್ತು ಅಲ್ಲಿ. ಇದೀಗ 5G ಬ್ಲಾಕ್ನಲ್ಲಿ ಮತ್ತೆ ಕಾಣಿಸಿಕೊಂಡಿದೆ ಚಿರತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಂದೀಪ್ ಮಾಹಿತಿ ಕೊಟ್ಟಿದ್ದಾರೆ. ಮನೆ ಬಾಗಿಲ ಬಳಿ ಕಾಣಿಸಿಕೊಂಡಿದೆ ಚಿರತೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಡುವ ದೃಶ್ಯ ಸರಿಯಾಗಿದೆ. ಮೊನ್ನೆಯಷ್ಟೇ ಅಂಜನಾಪುರ ನಿವಾಸಿಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅರಣ್ಯ ಇಲಾಖೆ ಹೆಚ್ಚಾಗಿ ಬೋನ್ಗಳನ್ನ ಇಟ್ಟು ಈ ಚಿರತೆಯನ್ನ ಹಿಡಿಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರು. ಹಾಗೇನೆ ಅಂಜನಾಪುರದಲ್ಲಿ ಪಾರ್ಕ್ಗೆ ಅಂತ ಬಿಟ್ಟಿರ್ತಕ್ಕಂಥ 10 ವರ್ಷಗಳಾದ್ರೂ ಕೂಡ ಪಾರ್ಕ್ ಮಾಡಿಲ್ಲ ಆ ಜಾಗದಲ್ಲಿ. ಅಲ್ಲಿ ಪೊದೆ ಬೆಳೆದು ಕಾಡು ಪ್ರಾಣಿಗಳು ಬರೋದಕ್ಕೆ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಆತಂಕ ಎದುರಾಗಿದೆ. ಮತ್ತೆ ಅಂಜನಾಪುರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಳೆದ 3-4 ದಿನಗಳ ಹಿಂದಷ್ಟೇ ಚಿರತೆ ಇದೇ ರೀತಿಯಾಗಿ ಓಡಾಡಿತ್ತು ಅಲ್ಲಿ. ಇದೀಗ 5G ಬ್ಲಾಕ್ನಲ್ಲಿ ಮತ್ತೆ ಕಾಣಿಸಿಕೊಂಡಿದೆ ಚಿರತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಂದೀಪ್ ಮಾಹಿತಿ ಕೊಟ್ಟಿದ್ದಾರೆ. ಮನೆ ಬಾಗಿಲ ಬಳಿ ಕಾಣಿಸಿಕೊಂಡಿದೆ ಚಿರತೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಡುವ ದೃಶ್ಯ ಸರಿಯಾಗಿದೆ. ಮೊನ್ನೆಯಷ್ಟೇ ಅಂಜನಾಪುರ ನಿವಾಸಿಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅರಣ್ಯ ಇಲಾಖೆ ಹೆಚ್ಚಾಗಿ ಬೋನ್ಗಳನ್ನ ಇಟ್ಟು ಈ ಚಿರತೆಯನ್ನ ಹಿಡಿಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರು. ಹಾಗೇನೆ ಅಂಜನಾಪುರದಲ್ಲಿ ಪಾರ್ಕ್ಗೆ ಅಂತ ಬಿಟ್ಟಿರ್ತಕ್ಕಂಥ 10 ವರ್ಷಗಳಾದ್ರೂ ಕೂಡ ಪಾರ್ಕ್ ಮಾಡಿಲ್ಲ ಆ ಜಾಗದಲ್ಲಿ. ಅಲ್ಲಿ ಪೊದೆ ಬೆಳೆದು ಕಾಡು ಪ್ರಾಣಿಗಳು ಬರೋದಕ್ಕೆ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಆತಂಕ ಎದುರಾಗಿದೆ. ಮತ್ತೆ ಅಂಜನಾಪುರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಳೆದ 3-4 ದಿನಗಳ ಹಿಂದಷ್ಟೇ ಚಿರತೆ ಇದೇ ರೀತಿಯಾಗಿ ಓಡಾಡಿತ್ತು ಅಲ್ಲಿ. ಇದೀಗ 5G ಬ್ಲಾಕ್ನಲ್ಲಿ ಮತ್ತೆ ಕಾಣಿಸಿಕೊಂಡಿದೆ ಚಿರತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಂದೀಪ್ ಮಾಹಿತಿ ಕೊಟ್ಟಿದ್ದಾರೆ. ಮನೆ ಬಾಗಿಲ ಬಳಿ ಕಾಣಿಸಿಕೊಂಡಿದೆ ಚಿರತೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಡುವ ದೃಶ್ಯ ಸರಿಯಾಗಿದೆ. ಮೊನ್ನೆಯಷ್ಟೇ ಅಂಜನಾಪುರ ನಿವಾಸಿಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅರಣ್ಯ ಇಲಾಖೆ ಹೆಚ್ಚಾಗಿ ಬೋನ್ಗಳನ್ನ ಇಟ್ಟು ಈ ಚಿರತೆಯನ್ನ ಹಿಡಿಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರು. ಹಾಗೇನೆ ಅಂಜನಾಪುರದಲ್ಲಿ ಪಾರ್ಕ್ಗೆ ಅಂತ ಬಿಟ್ಟಿರ್ತಕ್ಕಂಥ 10 ವರ್ಷಗಳಾದ್ರೂ ಕೂಡ ಪಾರ್ಕ್ ಮಾಡಿಲ್ಲ ಆ ಜಾಗದಲ್ಲಿ. ಅಲ್ಲಿ ಪೊದೆ ಬೆಳೆದು ಕಾಡು ಪ್ರಾಣಿಗಳು ಬರೋದಕ್ಕೆ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಆತಂಕ ಎದುರಾಗಿದೆ. ಮತ್ತೆ ಅಂಜನಾಪುರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಳೆದ 3-4 ದಿನಗಳ ಹಿಂದಷ್ಟೇ ಚಿರತೆ ಇದೇ ರೀತಿಯಾಗಿ ಓಡಾಡಿತ್ತು ಅಲ್ಲಿ. ಇದೀಗ 5G ಬ್ಲಾಕ್ನಲ್ಲಿ ಮತ್ತೆ ಕಾಣಿಸಿಕೊಂಡಿದೆ ಚಿರತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಂದೀಪ್ ಮಾಹಿತಿ ಕೊಟ್ಟಿದ್ದಾರೆ. ಮನೆ ಬಾಗಿಲ ಬಳಿ ಕಾಣಿಸಿಕೊಂಡಿದೆ ಚಿರತೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಡುವ ದೃಶ್ಯ ಸರಿಯಾಗಿದೆ. ಮೊನ್ನೆಯಷ್ಟೇ ಅಂಜನಾಪುರ ನಿವಾಸಿಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅರಣ್ಯ ಇಲಾಖೆ ಹೆಚ್ಚಾಗಿ ಬೋನ್ಗಳನ್ನ ಇಟ್ಟು ಈ ಚಿರತೆಯನ್ನ ಹಿಡಿಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರು. ಹಾಗೇನೆ ಅಂಜನಾಪುರದಲ್ಲಿ ಪಾರ್ಕ್ಗೆ ಅಂತ ಬಿಟ್ಟಿರ್ತಕ್ಕಂಥ 10 ವರ್ಷಗಳಾದ್ರೂ ಕೂಡ ಪಾರ್ಕ್ ಮಾಡಿಲ್ಲ ಆ ಜಾಗದಲ್ಲಿ. ಅಲ್ಲಿ ಪೊದೆ ಬೆಳೆದು ಕಾಡು ಪ್ರಾಣಿಗಳು ಬರೋದಕ್ಕೆ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಆತಂಕ ಎದುರಾಗಿದೆ. ಮತ್ತೆ ಅಂಜನಾಪುರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಳೆದ 3-4 ದಿನಗಳ ಹಿಂದಷ್ಟೇ ಚಿರತೆ ಇದೇ ರೀತಿಯಾಗಿ ಓಡಾಡಿತ್ತು ಅಲ್ಲಿ. ಇದೀಗ 5G ಬ್ಲಾಕ್ನಲ್ಲಿ ಮತ್ತೆ ಕಾಣಿಸಿಕೊಂಡಿದೆ ಚಿರತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಂದೀಪ್ ಮಾಹಿತಿ ಕೊಟ್ಟಿದ್ದಾರೆ. ಮನೆ ಬಾಗಿಲ ಬಳಿ ಕಾಣಿಸಿಕೊಂಡಿದೆ ಚಿರತೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಡುವ ದೃಶ್ಯ ಸರಿಯಾಗಿದೆ. ಮೊನ್ನೆಯಷ್ಟೇ ಅಂಜನಾಪುರ ನಿವಾಸಿಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅರಣ್ಯ ಇಲಾಖೆ ಹೆಚ್ಚಾಗಿ ಬೋನ್ಗಳನ್ನ ಇಟ್ಟು ಈ ಚಿರತೆಯನ್ನ ಹಿಡಿಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರು. ಹಾಗೇನೆ ಅಂಜನಾಪುರದಲ್ಲಿ ಪಾರ್ಕ್ಗೆ ಅಂತ ಬಿಟ್ಟಿರ್ತಕ್ಕಂಥ 10 ವರ್ಷಗಳಾದ್ರೂ ಕೂಡ ಪಾರ್ಕ್ ಮಾಡಿಲ್ಲ ಆ ಜಾಗದಲ್ಲಿ. ಅಲ್ಲಿ ಪೊದೆ ಬೆಳೆದು ಕಾಡು ಪ್ರಾಣಿಗಳು ಬರೋದಕ್ಕೆ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ರು.
ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಆತಂಕ ಎದುರಾಗಿದೆ. ಮತ್ತೆ ಅಂಜನಾಪುರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಳೆದ 3-4 ದಿನಗಳ ಹಿಂದಷ್ಟೇ ಚಿರತೆ ಇದೇ ರೀತಿಯಾಗಿ ಓಡಾಡಿತ್ತು ಅಲ್ಲಿ. ಇದೀಗ 5G ಬ್ಲಾಕ್ನಲ್ಲಿ ಮತ್ತೆ ಕಾಣಿಸಿಕೊಂಡಿದೆ ಚಿರತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಂದೀಪ್ ಮಾಹಿತಿ ಕೊಟ್ಟಿದ್ದಾರೆ. ಮನೆ ಬಾಗಿಲ ಬಳಿ ಕಾಣಿಸಿಕೊಂಡಿದೆ ಚಿರತೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಡುವ ದೃಶ್ಯ ಸರಿಯಾಗಿದೆ. ಮೊನ್ನೆಯಷ್ಟೇ ಅಂಜನಾಪುರ ನಿವಾಸಿಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅರಣ್ಯ ಇಲಾಖೆ ಹೆಚ್ಚಾಗಿ ಬೋನ್ಗಳನ್ನ ಇಟ್ಟು ಈ ಚಿರತೆಯನ್ನ ಹಿಡಿಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರು. ಹಾಗೇನೆ ಅಂಜನಾಪುರದಲ್ಲಿ ಪಾರ್ಕ್ಗೆ ಅಂತ ಬಿಟ್ಟಿರ್ತಕ್ಕಂಥ 10 ವರ್ಷಗಳಾದ್ರೂ ಕೂಡ ಪಾರ್ಕ್ ಮಾಡಿಲ್ಲ ಆ ಜಾಗದಲ್ಲಿ. ಅಲ್ಲಿ ಪೊದೆ ಬೆಳೆದು ಕಾಡು ಪ್ರಾಣಿಗಳು ಬರೋದಕ್ಕೆ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಆತಂಕ ಎದುರಾಗಿದೆ. ಮತ್ತೆ ಅಂಜನಾಪುರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಳೆದ 3-4 ದಿನಗಳ ಹಿಂದಷ್ಟೇ ಚಿರತೆ ಇದೇ ರೀತಿಯಾಗಿ ಓಡಾಡಿತ್ತು ಅಲ್ಲಿ. ಇದೀಗ 5G ಬ್ಲಾಕ್ನಲ್ಲಿ ಮತ್ತೆ ಕಾಣಿಸಿಕೊಂಡಿದೆ ಚಿರತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಂದೀಪ್ ಮಾಹಿತಿ ಕೊಟ್ಟಿದ್ದಾರೆ. ಮನೆ ಬಾಗಿಲ ಬಳಿ ಕಾಣಿಸಿಕೊಂಡಿದೆ ಚಿರತೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಡುವ ದೃಶ್ಯ ಸರಿಯಾಗಿದೆ. ಮೊನ್ನೆಯಷ್ಟೇ ಅಂಜನಾಪುರ ನಿವಾಸಿಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅರಣ್ಯ ಇಲಾಖೆ ಹೆಚ್ಚಾಗಿ ಬೋನ್ಗಳನ್ನ ಇಟ್ಟು ಈ ಚಿರತೆಯನ್ನ ಹಿಡಿಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರು. ಹಾಗೇನೆ ಅಂಜನಾಪುರದಲ್ಲಿ ಪಾರ್ಕ್ಗೆ ಅಂತ ಬಿಟ್ಟಿರ್ತಕ್ಕಂಥ 10 ವರ್ಷಗಳಾದ್ರೂ ಕೂಡ ಪಾರ್ಕ್ ಮಾಡಿಲ್ಲ ಆ ಜಾಗದಲ್ಲಿ. ಅಲ್ಲಿ ಪೊದೆ ಬೆಳೆದು ಕಾಡು ಪ್ರಾಣಿಗಳು ಬರೋದಕ್ಕೆ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಆತಂಕ ಎದುರಾಗಿದೆ. ಮತ್ತೆ ಅಂಜನಾಪುರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಳೆದ 3-4 ದಿನಗಳ ಹಿಂದಷ್ಟೇ ಚಿರತೆ ಇದೇ ರೀತಿಯಾಗಿ ಓಡಾಡಿತ್ತು ಅಲ್ಲಿ. ಇದೀಗ 5G ಬ್ಲಾಕ್ನಲ್ಲಿ ಮತ್ತೆ ಕಾಣಿಸಿಕೊಂಡಿದೆ ಚಿರತೆ. ರಿಪಬ್ಲಿಕ್ ಕನ್ನಡಕ್ಕೆ ಸಂದೀಪ್ ಮಾಹಿತಿ ಕೊಟ್ಟಿದ್ದಾರೆ. ಮನೆ ಬಾಗಿಲ ಬಳಿ ಕಾಣಿಸಿಕೊಂಡಿದೆ ಚಿರತೆ. ಸಿಸಿಟಿವಿಯಲ್ಲಿ ಚಿರತೆ ಓಡಾಡುವ ದೃಶ್ಯ ಸರಿಯಾಗಿದೆ. ಮೊನ್ನೆಯಷ್ಟೇ ಅಂಜನಾಪುರ ನಿವಾಸಿಗಳು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅರಣ್ಯ ಇಲಾಖೆ ಹೆಚ್ಚಾಗಿ ಬೋನ್ಗಳನ್ನ ಇಟ್ಟು ಈ ಚಿರತೆಯನ್ನ ಹಿಡಿಬೇಕು ಅಂತ ಆಗ್ರಹ ಪಡಿಸ್ತಾ ಇದ್ರು. ಹಾಗೇನೆ ಅಂಜನಾಪುರದಲ್ಲಿ ಪಾರ್ಕ್ಗೆ ಅಂತ ಬಿಟ್ಟಿರ್ತಕ್ಕಂಥ 10 ವರ್ಷಗಳಾದ್ರೂ ಕೂಡ ಪಾರ್ಕ್ ಮಾಡಿಲ್ಲ ಆ ಜಾಗದಲ್ಲಿ. ಅಲ್ಲಿ ಪೊದೆ ಬೆಳೆದು ಕಾಡು ಪ್ರಾಣಿಗಳು ಬರೋದಕ್ಕೆ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ ಮತ್ತೆ ಚಿರತೆ ಆತಂಕ ಎದುರಾಗಿದೆ. ಮತ್ತೆ ಅಂಜನಾಪುರದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ಕಳೆದ 3-4 ದಿನಗಳ ಹಿಂದಷ್ಟೇ ಚಿರತೆ ಇದೇ ರೀತಿಯಾಗಿ ಓಡಾಡಿತ್ತು ಅಲ್ಲಿ. ಇದೀಗ 5G ಬ್ಲಾಕ್ನಲ್ಲಿ ಮತ್ತೆ ಕಾಣಿಸಿಕೊಂಡಿದೆ ಚಿರತೆ.